Students, in the last class we discussed about Mendel monohybrid cross or one gene inheritance. So one gene inheritance is studied by using monohybrid cross. Keep in mind, one gene inheritance is studied by Gregor John Mendel by using monohybrid cross. So one gene, he wanted to study how one gene is going to be inherited, is studied by using monohybrid cross. What is monohybrid cross? Crossing between two organisms which are differing in single character. The organisms which are differing in single character, when we will cross it, we call it as a monohybrid cross. So many of the students, they are asking about why Mendel has been chosen Pisum sativum only. Why can't he has chosen other plants? There are some reasons. Definitely has chosen it as accidentally, but it was worked very well for his experiment. ಅವನು ಆಕ್ಸಿಡೆಂಟ್ಲಿ ಚೂಸ್ ಮಾಡಿದಾನ, ಬಟ್ ಇಟ್ ಹ್ಯಾಸ್ ಬಿನ್ ಹೆಲ್ಪ್ಡ್ ಅ ಲಾಟ್ ಇನ್ ಹಿಸ್ ಫೈಂಡಿಂಗ್ಸ್. ಒಂದು ವೇಳೆ ಪೈಸಮ್ ಸೆಟೈವಮ್ ಬಿಟ್ಟು ಬೇರೆ ಯಾವುದಾದ್ರೂ ಆರ್ಗನಿಸಮ್ ಚೂಸ್ ಮಾಡಿದರೆ ಇಷ್ಟೆಲ್ಲ ಲಾಸ್ ಮೆಂಡಲ್ ಕೊಡೋಕೆ ಆಗ್ತಿದ್ದಿಲ್ಲ. ವಾಟ್ ಆರ್ ದ ರೀಸನ್ಸ್ ವೈ ಹ್ಯಾಸ್ ಸೆಲೆಕ್ಟೆಡ್ ಈಸ್ ಇಟ್ ವಾಸ್ ಪ್ರೊಡ್ಯೂಸಿಂಗ್ ವೆರಿ ಈಸಿಲಿ ಕಾಂಟ್ರಾಸ್ಟಬಲ್ ಕ್ಯಾರೆಕ್ಟರ್, ಈಸಿ ಟು ಗ್ರೋ, ಈಸಿ ಟು ಕ್ಯಾರಿ ಔಟ್ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಬಿಟ್ವೀನ್ ದ ಪ್ಲಾಂಟ್ಸ್. ಇವೆಲ್ಲ ಪಾಯಿಂಟ್ಸ್ ಬರ್ಕೊಳ್ರಿ ನೀವು. ಇಟ್ ಹ್ಯಾಸ್ ಬಿನ್ ಆಸ್ಕ್ಡ್ ಫಾರ್ 3 marks so many times in theory. Reasons for selecting Pisum sativum as an organism. Pisum sativumಗೆ ಕಾಮನ್ ನೇಮ್ ಅಂದರೆ ಗಾರ್ಡನ್ ಪಿ ಅಂತೀವಿ. ಇದರಲ್ಲಿ 7 ಕ್ರೋಮೋಸೋಮ್ಸ್ ಅದಾವೆ. ಸೊ he has selected 7 pairs of characters. He was not knowing anything about his chromosome or the position of gene in the chromosome. ಅವನಿಗೆ ಪೊಸಿಷನ್ ಆಫ್ ದ ಜೀನ್ ಗೊತ್ತಿದ್ದಿಲ್ಲ, ಕ್ರೋಮೋಸೋಮ್ ಅಂದರೆ ಗೊತ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ he said that characters are controlled by discrete factors. Characters are controlled by discrete factors. He was not knowing about gene or chromosome, nothing. 7 characters select ಮಾಡಿದ್ದಾನೆ. ಯಾವ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದಾನೆ, ವಿ ಆಲ್ರೆಡಿ ಡನ್ ಅ ಲೀಸ್ಟ್ ಆಫ್ ಇಟ್. ಅದರಲ್ಲಿ ಡಾಮಿನೆಂಟ್ ಯಾವುದು, ರಿಸೆಸಿವ್ ಯಾವುದು, ಮತ್ತು ವಾಟ್ ಆರ್ ಟ್ರಯಟ್ಸ್, ನಥಿಂಗ್. ಬಟ್ ವಾಟ್ ಈಸ್ ಅ ಟ್ರಯಟ್? ಟ್ರಯಟ್ ಈಸ್ ಅ ಡಿಸ್ಟಿಂಗ್ವಿಷಬಲ್ ಫ್ಯೂಚರ್ ಆಫ್ ಎ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ನ ಡಿಸ್ಟಿಂಗ್ವಿಷ್ ಮಾಡ್ತಕ್ಕಂಥ ಫ್ಯೂಚರ್ಗೆ ವಿ ಕಾಲ್ ಇಟ್ ಆಸ್ ಟ್ರಯಟ್. ದೆನ್ ವಿ ಸ್ಟಡಿಡ್ ಅಬೌಟ್ ಮೊನೋಹೈಬ್ರಿಡ್ ಕ್ರಾಸ್. ಮೊನೋಹೈಬ್ರಿಡ್ ಕ್ರಾಸಲ್ಲಿ ನಿಮಗೆ ಯಾವುದೇ ಕ್ರಾಸಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಗ್ಯಾಮೆಟ್ಸ್. ಎಕ್ಸ್ಟ್ರಾಕ್ಟಿಂಗ್ ದ ಗ್ಯಾಮೆಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಒಂದು ವೇಳೆ ಹೋಮೋಸೈಗಸ್ ಪ್ಲಾಂಟ್ ಇದ್ದರೆ ಒಂದೇ ಥರದ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತದೆ, ಸೇಮ್ ಟೈಪ್ ಆಫ್ ಗ್ಯಾಮೆಟ್. ಅದಕ್ಕೆ ಇಲ್ಲಿ ನಾವು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ತೊಗೊಂಡಿದ್ದೀವಿ. ಎಟಿರೋಸೈಗಸ್ ಪ್ಲಾಂಟ್ ಇತ್ತಂದರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ 2 types ಆಫ್ ಗ್ಯಾಮೆಟ್ಸ್. ಒಂದರಲ್ಲಿ ಯು ಕ್ಯಾನ್ ಫೈಂಡ್ ಇಯರ್ ದ 2 types ಆಫ್ ಗ್ಯಾಮೆಟ್ಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್. ಒನ್ ಈಸ್ ಕ್ಯಾಪಿಟಲ್ ಟಿ, ಅನದರ್ ಒನ್ ಈಸ್ ಸ್ಮಾಲ್ ಟಿ. ಇದಕ್ಕೆ ನಾವು ಗ್ಯಾಮೆಟ್ ಅಂದಾಗ ಒಂದೇ ಟಿ ತೊಗೊತೀವಿ ಅಂದರೆ ಬಿಕಾಸ್ ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್ ಇರ್ತಾವೆ, ಅದಕ್ಕೆ ನಾವು 1 ಟಿ ತೊಗೋತೀವಿ. So now you understood about monohybrid cross and its ratio. So inheritance of monohybrid cross, Mendel said characters are controlled by factors. Now factors are called as genes. Ade Mendel the factors ge we call it as genes. So one more question ಕೇಳಬಹುದು. Mendel said what things are going to control a character? Discrete factors are going to control characters. Now these factors are called as genes. So the inheritance of one gene inheritance we have studied in detail, students. Even ratio making we come to know. We going to get phenotypically ನೋಡಿದರೆ 3 ಟಾಲ್ ಬರ್ತವೆ, 1 ಡಾರ್ಫ್ ಬರ್ತದೆ. ಸೊ ಫಿನೋಟೈಪಿಕ್ ರೇಷಿಯೋ 3:1 ಅಂತ ಬರಿತೀವಿ. ಜಿನೋಟೈಪಿಕ್ ಅಂದರೆ 1 ಹೋಮೋಸೈಗಸ್ ಟಾಲ್, 2 ಹೆಟಿರೋಸೈಗಸ್ ಟಾಲ್, 1 ಹೋಮೋಸೈಗಸ್ ರಿಸೆಸಿವ್ ಡಾರ್ಫ್. ಸೊ inheritance of one gene we have studied in detail. Now we'll move to the next, that is part 2, Mendel's law of inheritance of 2 genes. ಸೊ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ನ ಸ್ಟಡಿ ಮಾಡಬೇಕಾದ್ರೆ ಬಿಫೋರ್ 2 ಜೀನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಮೆಂಡಲ್ಸ್ ಲಾಸ್ ಆಫ್ ಇನ್ಹೆರಿಟೆನ್ಸಲ್ಲಿ ನಾವು ಬ್ಯಾಕ್ ಕ್ರಾಸ್ ಅಂದ್ರೇನು, ಟೆಸ್ಟ್ ಕ್ರಾಸ್ ಅಂದರೆ ಏನು, ಡೈಹೈಬ್ರಿಡ್ ಕ್ರಾಸ್ ಅಂದ್ರೇನು, ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ನೋಡ್ಕೊಳ್ಳೋಣ. ವಾಟ್ ಈಸ್ ಅ ಬ್ಯಾಕ್ ಕ್ರಾಸ್? ಬ್ಯಾಕ್ ಕ್ರಾಸ್ದೊಳಗೆ ಇಂಪಾರ್ಟೆಂಟ್ ಅಂದರೆ ಟೆಸ್ಟ್ ಕ್ರಾಸ್. ಫಸ್ಟ್ ಆಫ್ ಆಲ್ ಟೆಸ್ಟ್ ಕ್ರಾಸ್ ಇಸ್ ಅ ಟೈಪ್ ಆಫ್ ಬ್ಯಾಕ್ ಕ್ರಾಸ್. ಕೀಪ್ ಇನ್ ಮೈಂಡ್. ಬ್ಯಾಕ್ ಕ್ರಾಸ್ ಅಂದ್ರೇನು? ಬಂದಿರತಕ್ಕಂಥ ಆಫ್ ಸ್ಪ್ರಿಂಗ್ಸ್ನ ದೀಸ್ ಆರ್ ಪೇರೆಂಟ್ಸ್, ದೀಸ್ 2 ಆರ್ ಪೇರೆಂಟ್ಸ್. ಈ ಪೇರೆಂಟ್ಸ್ ಒಂದು ಎಟಿರೋಸೈಗಸ್ ಟಾಲ್ ಅದ, ಇನ್ನೊಂದು ರಿಸೆಸಿವ್ ಹೋಮೋಸೈಗಸ್ ರಿಸೆಸಿವ್ ಅದ. ಸೊ ವೆನ್ ವಿಲ್ ಕ್ರಾಸ್ ಬಿಟ್ವೀನ್ ಎಟಿರೋಸೈಗಸ್ ಟಾಲ್ ಆ್ಯಂಡ್ ರಿಸೆಸಿವ್, ಇಲ್ಲಿ ನೋಡ್ರಿ, ಇದು ಹೋಮೋಸೈಗಸ್ ಇರೋದ್ರಿಂದ ಒಂದೇ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತದೆ, ಅದರಲ್ಲಿ ಸ್ಮಾಲ್ ಟಿ. ಇದು ಎಟಿರೋಸೈಗಸ್ ಇರೋದ್ರಿಂದ 2 ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತದೆ. So when 2 gametes are crossed with the 1, what are the options? Capital T small t cross ಮಾಡಿದರೆ ಟಾಲ್ ಬರ್ತದೆ ಎಟಿರೋಸೈಗಸ್, ಸ್ಮಾಲ್ ಟಿ ಮಧ್ಯೆ ಕ್ರಾಸ್ ಆಯ್ತು ಅಂದರೆ ಎಟಿರೋಸೈಗಸ್ ಡಾರ್ಫ್ ಬರ್ತದೆ.
ನಾವು ಕ್ವಶನ್ ಇಯರ್ ಈಸ್ ನಿಮಗೆ ಬ್ಯಾಕ್ ಕ್ರಾಸ್ ಅಂದರೆ ಏನಂತ ಗೊತ್ತಾಗಬೇಕಂದ್ರೆ ಬ್ಯಾಕ್ ಕ್ರಾಸ್ ನಥಿಂಗ್ ಬಟ್ ಈ ಎಟಿರೋಜೈಗಸ್ ಪ್ಲಾಂಟ್ ಏನು ಬಂದಿದೆ ನಮಗೆ ಕ್ರಾಸಲ್ಲಿ ಹಿಯರ್ ವಿ ಗಾಟ್ ದ ಎಟಿರೋಜೈಗಸ್ ಪ್ಲಾಂಟ್ ಇಲ್ಲಿ ನೋಡ್ರಿ ಹೆಟಿರೋಜೈಗಸ್ F2ದಲ್ಲಿ ಬಂದಿದೆ ಎಟಿರೋಜೈಗಸ್ ಅಥವಾ ನಾವು F1ಅಲ್ಲೂ ಕೂಡ ವಿ ಗಾಟ್ ಎಟಿರೋಜೈಗಸ್. ದಿಸ್ ಈಸ್ ಎಟಿರೋಜೈಗಸ್ ಸ್ಟಾಲ್. ಈ ಎಟಿರೋಜೈಗಸ್ ಸ್ಟಾಲ್ನ ಪೇರೆಂಟ್ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ ಟೆಸ್ಟ್ ಕ್ರಾಸ್ ಆಗ್ತದೆ. ಎನಿ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ ಬ್ಯಾಕ್ ಕ್ರಾಸ್. ಇನ್ ಸಿಂಪಲ್ ಟರ್ಮ್ಸ್ ಐಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ಬ್ಯಾಕ್ ಕ್ರಾಸ್. ಬ್ಯಾಕ್ ಕ್ರಾಸ್ ನಥಿಂಗ್ ಬಟ್ ಕ್ರಾಸಿಂಗ್ ದ ಆಫ್ಸ್ಪ್ರಿಂಗ್ಸ್ ವಿತ್ ದ ಪೇರೆಂಟ್. ಕ್ರಾಸಿಂಗ್ ದ ಹೈಬ್ರಿಡ್ ಆಫ್ಸ್ಪ್ರಿಂಗ್ ಆಫ್ ದ F1 ವಿತ್ ದ ರಿಸೆಸಿವ್ ಪೇರೆಂಟ್. ಇಲ್ಲಿ ನೋಡ್ರಿ ಹೈಬ್ರಿಡ್ ಎಟಿರೋಜೈಗಸ್ ಅಂದರೆ ಹೈಬ್ರಿಡ್. ಇದು ಯಾವಾಗ ಬಂದದ್ದು ನಮ್ಗೆ F1 ಸಿಕ್ಕಿರ್ತದೆ. ಸೊ F1 ಅಂದ್ರೆ ಏನು ರೀ, ಫಸ್ಟ್ ಫಿಲಿಲಿಯಲ್ ಪ್ರೊಜಿನಿ. ಫಸ್ಟ್ ಫಿಲಿಲಿಯಲ್ ಪ್ರೊಜಿನಿನ ನಾವು ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ ಟೆಸ್ಟ್ ಕ್ರಾಸ್ ಆಗ್ತದೆ, ಅಥವಾ ಎನಿ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ ಬ್ಯಾಕ್ ಕ್ರಾಸ್. ಇನ್ ದ ಸಿಂಪಲ್ ಟರ್ಮ್ ಬ್ಯಾಕ್ ಕ್ರಾಸ್ ಅಂದರೆ ಆಫ್ ಸ್ಪ್ರಿಂಗ್ಸ್ ಈಸ್ ಕ್ರಾಸ್ಡ್ ವಿತ್ ದ ಪೇರೆಂಟ್, ದೆನ್ ಇಟ್ ಈಸ್ ಕಾಲ್ಡ್ ಬ್ಯಾಕ್ ಕ್ರಾಸ್. So you see, cross between hybrid and any parent is called back cross. Simple definition. Cross between hybrid and its any parent is called back cross. Test cross andre what is test cross and write its significance. It has been asked so many times in the theory exam students. Theory exam ಅಲ್ಲಿ ಬಹಳಷ್ಟು ಸರ್ತಿ ಕೇಳಿದಾರ what is test cross and write its significance. ಟೆಸ್ಟ್ ಕ್ರಾಸ್ ಅಂದರೆ ಕ್ರಾಸಿಂಗ್ ದಿ F1 ವಿತ್ ದ ರಿಸೆಸಿವ್ ಪೇರೆಂಟ್. ಇದೇ ನೋಡ್ರಿ, ದಿಸ್ ಇಟ್ ಸೆಲ್ಫ್ ಇಸ್ ಅ ಟೆಸ್ಟ್ ಕ್ರಾಸ್. ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಡಿಫೈನ್ ಟೆಸ್ಟ್ ಕ್ರಾಸ್, ಡಿಸೈನ್ ಎ ಟೆಸ್ಟ್ ಕ್ರಾಸ್ ಆ್ಯಂಡ್ ರೈಟ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾರೆ. ಸಿಗ್ನಿಫಿಕೆನ್ಸ್ ನಿಮಗೆ ಹಿಂದ್ಗಡೆ ಹೇಳ್ತೀನಿ. ಫಸ್ಟ್ ಟೆಸ್ಟ್ ಕ್ರಾಸ್ ಅಂದ್ರೆ ಏನು ರೀ, ಕ್ರಾಸಿಂಗ್ ದ F1 ಹೈಬ್ರಿಡ್. ಕ್ರಾಸಿಂಗ್ ದ F1 ಹೈಬ್ರಿಡ್ ವಿತ್ ದ ರಿಸೆಸಿವ್ ಪೇರೆಂಟ್ ಈಸ್ ಕಾಲ್ಡ್ ಟೆಸ್ಟ್ ಕ್ರಾಸ್. ವಾಟ್ ಈಸ್ ಟೆಸ್ಟ್ ಕ್ರಾಸ್? ಟೆಸ್ಟ್ ಕ್ರಾಸ್ ಅಂದರೆ F1 ಹೈಬ್ರಿಡ್ನ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡೋದಕ್ಕೆ ನಾವು ಟೆಸ್ಟ್ ಕ್ರಾಸ್ ಅಂತೀವಿ. ಸೊ ಟೆಸ್ಟ್ ಕ್ರಾಸ್ ಮಾಡಿದಾಗ ನಮಗೆ ಆಲ್ವೇಸ್ ಮೋನೋ ಹೈಬ್ರಿಡ್ ಕ್ರಾಸ್ದು ಟೆಸ್ಟ್ ಕ್ರಾಸ್ ರೇಷಿಯೋ ಏನು ಬರ್ತದೆ, ಫಿನೋಟೈಪಿಕ್ ರೇಷಿಯೋ ಮಾತ್ರ ನೋಡ್ತೀವಿ ಟೆಸ್ಟ್ ಕ್ರಾಸ್ ಒಳಗೆ, 1:1 ಬರ್ತದೆ. ಮೋನೋ ಹೈಬ್ರಿಡ್ ಕ್ರಾಸ್ದು ಫಿನೋಟೈಪಿಕ್ ರೇಷಿಯೋ ಆಫ್ ದ ಟೆಸ್ಟ್ ಕ್ರಾಸ್ 1:1. ಅದೇ ನಾವು ಮೋನೋ ಹೈಬ್ರಿಡ್ ಕ್ರಾಸ್ದು ರೇಷಿಯೋ ನೋಡಿದಾಗ, ಮೋನೋ ಹೈಬ್ರಿಡ್ ಕ್ರಾಸ್ದು ಪ್ಲೇನ್ ಮೋನೋ ಹೈಬ್ರಿಡ್ ಕ್ರಾಸ್ ಏನು ಮಾಡಿದ್ದೀವಲ್ಲ, ಮೋನೋ ಹೈಬ್ರಿಡ್ ಕ್ರಾಸ್ದು ಫಿನೋಟೈಪಿಕ್ ರೇಷಿಯೋ ಏನಿತ್ತು 3:1. ಮೋನೋ ಹೈಬ್ರಿಡ್ದು ಟೆಸ್ಟ್ ಕ್ರಾಸ್ದು ರೇಷಿಯೋ ಏನದ 1:1. ಸೊ ವಾಟ್ ಈಸ್ ಅ ಟೆಸ್ಟ್ ಕ್ರಾಸ್? ಟೆಸ್ಟ್ ಕ್ರಾಸ್ ಇಸ್ ಎ ಬ್ಯಾಕ್ ಕ್ರಾಸ್ ಇನ್ ವಿಚ್ ದಿ F1 ಹೈಬ್ರಿಡ್ ಇಸ್ ಕ್ರಾಸ್ಡ್ ವಿತ್ ದ ರಿಸೆಸಿವ್ ಪೇರೆಂಟ್. ಕೀಪ್ ಇನ್ ಮೈಂಡ್, ರಿಸೆಸಿವ್ ಪೇರೆಂಟ್ ಅಂದರೆ 2 ಸ್ಮಾಲ್ ಟಿ ಇರ್ತವ. ಅಂದರೆ ಇದು ಏನಿದೆ ರಿಸೆಸಿವ್ ಕ್ಯಾರೆಕ್ಟರ್ ಡಾರ್ಫ್ ಇರ್ತದೆ. ಸೊ ಕ್ರಾಸಿಂಗ್ ದ F1 ವಿತ್ ದ ರಿಸೆಸಿವ್ ಪೇರೆಂಟ್ ಈಸ್ ಕಾಲ್ಡ್ ದಿ ಟೆಸ್ಟ್ ಕ್ರಾಸ್. ದ ಮೋನೋ ಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಈಸ್ 1:1. ನಮಗೆ 2 ಕಾನ್ಸೆಪ್ಟ್ ಗೊತ್ತಾಯಿತು. ಬ್ಯಾಕ್ ಕ್ರಾಸ್ ಅಂದ್ರೇನು, ಟೆಸ್ಟ್ ಕ್ರಾಸ್ ಅಂದ್ರೇನು. ಟೆಸ್ಟ್ ಕ್ರಾಸ್ನ ಹೆಂಗೆ ಡಿಸೈನ್ ಮಾಡ್ತೀವಿ? ವಿ ವಿಲ್ ಟೇಕ್ ದ ಜೀನೋಟೈಪ್ ಆಫ್ ಎ ಹೈಬ್ರಿಡ್ and we will take a recessive parent, then we will cross between them. Recessive parent 1 gamete produce ಮಾಡ್ತದ, ಹೈಬ್ರಿಡ್ 2 gamete produce ಮಾಡ್ತದ, ಟೋಟಲ್ 2 ಆಫ್ಸ್ಪ್ರಿಂಗ್ಸ್ ಬರ್ತಾವ. ಅದರ ಒಂದು ಟಾಲ್ ಇರ್ತದೆ ಹೆಟಿರೋಜೈಗಸ್ ಆಗಿ, ಇನ್ನೊಂದು ಡಾರ್ಫ್ ಇರ್ತದೆ. ಸೊ ನೌ ವಿ ಗಾಟ್ ದ ರೇಷಿಯೋ. what is back cross? Back cross is crossing between an hybrid and any parent. ಯಾವದರ ಪೇರೆಂಟ್ ಐದರ್ ರೆಸೆಸಿವ್ ಆರ್ ಡಾಮಿನೆಂಟ್, ಯಾವ ಪೇರೆಂಟ್ ಜೊತೆನೂ ಕ್ರಾಸ್ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಬ್ಯಾಕ್ ಕ್ರಾಸ್. ಟೆಸ್ಟ್ ಕ್ರಾಸ್ ಅಂದರೆ ಟೆಸ್ಟಿಂಗ್ ದ ಪ್ಲ್ಯಾಂಟ್. ಟೆಸ್ಟಿಂಗ್ ನಮಗೆ ಯಾವ ಪ್ಲ್ಯಾಂಟ್ನ ಟೆಸ್ಟ್ ಮಾಡಕತ್ತೀವಿ ಆ ಟೆಸ್ಟಿಂಗ್ ಪ್ಲ್ಯಾಂಟ್ ಅಥವಾ F1 ಹೈಬ್ರಿಡ್ನ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ ಟೆಸ್ಟ್ ಕ್ರಾಸ್ ಅಂತೀವಿ. ರೇಷಿಯೋ ಏನು ಬರ್ತದೆ 1:1. Now we come to the most important point or a concept of the test cross students. ಎದಕ್ಕೆ ನಾವು ಟೆಸ್ಟ್ ಕ್ರಾಸ್ ಮಾಡಬೇಕು ಅದನ್ನೇ ನಾವೇನಂತೀವಿ, ಸಿಗ್ನಿಫಿಕೆನ್ಸ್ ಆಫ್ ದ ಟೆಸ್ಟ್ ಕ್ರಾಸ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟ್ ಕ್ರಾಸ್? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇದು ಅರ್ಥ ಮಾಡ್ಕೊಳ್ರಿ. ಟೆಸ್ಟ್ ಕ್ರಾಸ್ ಎದಕ್ಕೆ ಮಾಡ್ತೀವಿ ಅಂದರೆ, ನಾವು ಕ್ರಾಸ್ ಮಾಡ್ತಕ್ಕಂಥ ಪ್ಲ್ಯಾಂಟ್ ಅಂದರೆ ನಮ್ಮ ತಲೆಗೇನು ಕ್ವಶನ್ ಅದಲ್ಲ, ಈ ಕ್ರಾಸ್ ಮಾಡ್ತಕ್ಕಂಥ ಪ್ಲ್ಯಾಂಟ್ದು ಜೀನೋಟೈಪ್ ಏನದ. So it help in identifying the genotype of the testing plant. Test cross helps in identification of the genotype of the testing plant. So keep in mind, what is the significance of test cross? Test cross helps in identification of the genotype of the testing plant. ನಾವು ಯಾವ ಪ್ಲ್ಯಾಂಟ್ನ ಈ ಪ್ಲ್ಯಾಂಟ್ ಅದ, ಇದು ಟಾಲ್ ಅದ, ಇದು ಹೋಮೋಜೈಗಸ್ ಟಾಲ್ ಅದನ ಎಟಿರೋಜೈಗಸ್ ಟಾಲ್ ಅದನ.
ಹೋಮೋಜೈಗಸ್ ಟಾಲ್ ಇದ್ದರೆ ಎರಡು ವಿ ನೋ ದ ರಿಸೆಸಿವ್ ಪ್ಲಾಂಟ್ ಅದು ಡಾರ್ಫೇ ಅದ, ಅದಕ್ಕೆ ನಾವು ರಿಸೆಸಿವ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಕತ್ತೀವಿ. ಒಂದು ವೇಳೆ ಇದು ಹೋಮೋಜೈಗಸ್ ಟಾಲ್ ಇತ್ತು ಅಂದರೆ ಎರಡೂ ಪ್ಲಾಂಟ್ ನಮಗೆ ಟಾಲ್ ಬರ್ತಿದ್ವು, ದೆನ್ ವಿ ವಿಲ್ ಕಮ್ ಟು ನೋ ಇಟ್ ಇಸ್ ಎ ಹೋಮೋಜೈಗಸ್ ಟಾಲ್. ಇದು ಎಟಿರೋಜೈಗಸ್ ಟಾಲ್ ಇದ್ದಾಗ ಒಂದು ಟಾಲ್ ಪ್ಲಾಂಟ್ ಬರ್ತದೆ, ಯಾಕಂದರೆ ಎರಡು ಗ್ಯಾಮೆಟ್ ಇಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್, ಒನ್ ಈಸ್ ಹ್ಯಾವಿಂಗ್ ಕ್ಯಾಪಿಟಲ್ ಟಿ, ಅನದರ್ ಒನ್ ಈಸ್ ಹ್ಯಾವಿಂಗ್ ಸ್ಮಾಲ್ ಟಿ. ಸೊ ಹೆಟಿರೋಜೈಗಸ್ ಟಾಲ್ ಇದ್ದರೆ ಒಂದು ಡಾರ್ಫ್ ಬರ್ತದೆ, ಒಂದು ಟಾಲ್ ಬರ್ತದೆ. ದಿಸ್ ವಿಲ್ ಕನ್ಫರ್ಮ್ ದ ಟೆಸ್ಟಿಂಗ್ ಪ್ಲಾಂಟ್ ಈಸ್ ಹೆಟಿರೋಜೈಗಸ್. ಬಿಕಾಸ್ ಹೆಟಿರೋಜೈಗಸ್ ಮತ್ತು ಹೋಮೋಜೈಗಸ್ ಮಧ್ಯೆ ನಾವು ನೋಡಿದ ಕೂಡಲೇ ಅಂದರೆ ಫಿನೋಟೈಪಿಕಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಎದಕ್ಕೆ? ಎರಡೂ ದೇ ವಿಲ್ ಗ್ರೋ ಟಾಲ್. ಹೆಟಿರೋಜೈಗಸ್ ಪ್ಲಾಂಟ್ನು ಟಾಲ್ ಆಗಿ ಬೆಳೀತದ, ಹೋಮೋಜೈಗಸ್ ಟಾಲ್ ಇರೋದನ್ನು ಟಾಲ್ ಆಗಿ ಬೆಳೀತದ. ಡಾರ್ಫ್ ಇರೋದೇನದ ರಿಸೆಸಿವ್ ಅದ, ನಮಗೆ ಗೊತ್ತಾಗ್ಬಿಡ್ತದೆ ಎರಡು ಸ್ಮಾಲ್ ಟಿ ಅವ ಇದ್ರೊಳಗೆ ಅಂತೇಳಿ. ಆದ್ರೆ ನಮಗೆ ಒಂದು ಪ್ಲಾಂಟ್ ಹೈಟ್ ವೈಸ್ ನೋಡ್ಬಿಟ್ಟು ಫಿನೋಟೈಪಿಕಲಿ ಇದು ಹೋಮೋಜೈಗಸ್ ಅದ ಹೆಟಿರೋಜೈಗಸ್ ಅದ ಅಂತ ಹೇಳೋಕ್ಕಾಗಲ್ಲ. ನಮಗೆ ಅದು ಹೋಮೋಜೈಗಸ್ ಅದನ ಹೆಟಿರೋಜೈಗಸ್ ಅದನಂತ ಯಾವಾಗ ಗೊತ್ತಾಗ್ತದಂದರೆ ಆ ಟೆಸ್ಟ್ ಮಾಡ್ತಕ್ಕಂಥ ಪ್ಲ್ಯಾಂಟ್ನ ವೆನ್ ವಿಲ್ ಕ್ರಾಸ್ ವಿತ್ ಎ ರಿಸೆಸಿವ್ ಪೇರೆಂಟ್. When a testing plant is crossed with the recessive dwarf plant, if we get two tall plants, it is a homozygous tall. If we get one tall and one dwarf, then we call it as heterozygous tall. So now we got the significance of test cross. ಫಸ್ಟ್ ಆಫ್ ಆಲ್ ಟೆಸ್ಟ್ ಕ್ರಾಸ್ ಇಸ್ ಎ ಬ್ಯಾಕ್ ಕ್ರಾಸ್. ಬ್ಯಾಕ್ ಕ್ರಾಸ್ ಅಂದ್ರೆ ಏನು ರೀ? ನಾವು ಟೆಸ್ಟ್ ಮಾಡ್ತಕ್ಕಂಥ ಪ್ಲ್ಯಾಂಟ್ನ ಯಾವುದಾದ್ರೂ ಒಂದು ಪೇರೆಂಟ್ ಜೊತೆ ಕ್ರಾಸ್ ಮಾಡ್ತೀವಿ. ಬಟ್ ಟೆಸ್ಟ್ ಕ್ರಾಸ್ ಒಳಗೆ ನಾವೇನು ಮಾಡ್ತೀವಿ? ಕ್ರಾಸಿಂಗ್ ದಿ ಕ್ವಶನ್, ಯಾವುದು ಪ್ಲ್ಯಾಂಟ್ ನಮ್ಮ ಕ್ವಶನ್ ಮಾರ್ಕ್ ಇರ್ತದೆ, ಕ್ರಾಸಿಂಗ್ ದಟ್ ಆರ್ F1 ಪ್ಲ್ಯಾಂಟ್ ವಿತ್ ದ ರಿಸೆಸಿವ್ ಪೇರೆಂಟ್ ಈಸ್ ಕಾಲ್ಡ್ ಟೆಸ್ಟ್ ಕ್ರಾಸ್. Test cross is a back cross in which an organism is crossed with the recessive parent to confirm the genotype. ಏನದ significance? Significance of the test cross is it helps in identification of the genotype of the testing plant. ನಾವು ಯಾವ ಪ್ಲ್ಯಾಂಟ್ನ ಟೆಸ್ಟ್ ಮಾಡಕತ್ತೀವಿ ಅದರದ್ದು ಜೀನೋಟೈಪ್ ಅಂದರೆ ಅದು ಹೋಮೋಜೈಗಸ್ ಟಾಲ್ ಅದನ ಹೆಟಿರೋಜೈಗಸ್ ಟಾಲ್ ಅದನ ಅಂತ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಟೆಸ್ಟ್ ಕ್ರಾಸ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಆಫ್ ಆಲ್ ಬ್ಯಾಕ್ ಕ್ರಾಸ್ ಅಂದರೆ ಕ್ರಾಸಿಂಗ್ ಎನ್ ಆರ್ಗನಿಸಮ್ ವಿತ್ ದ ಪೇರೆಂಟ್, ಎನಿ ಪೇರೆಂಟ್, ಐದರ್ ಇಟ್ ದ ಡಾಮಿನೆಂಟ್ ಪೇರೆಂಟ್ ಅದ, ರೆಸೆಸಿವ್ ಪೇರೆಂಟ್ ಅದ, ವಿ ವಿಲ್ ಬಿ ನಾಟ್ ಶೋರ್, ಬಟ್ ವಿಲ್ ಬಿ ಕ್ರಾಸಿಂಗ್ ವಿತ್ ದ ಪೇರೆಂಟ್, ದೆನ್ ವಿ ಕಾಲ್ಡ್ ಆಸ್ ಬ್ಯಾಕ್ ಕ್ರಾಸ್. ನೀವು ಬ್ಯಾಕ್ ಕ್ರಾಸ್ ಬಗ್ಗೆ ಫೋಕಸ್ ಮಾಡಬೇಡ್ರಿ. ಟೆಸ್ಟ್ ಕ್ರಾಸ್ ಅಂದ್ರೆ ಏನು? ಟೆಸ್ಟ್ ಕ್ರಾಸ್ ಒಂದು ಥರದ ಬ್ಯಾಕ್ ಕ್ರಾಸ್ ಅದ, ಬಟ್ ಇಲ್ಲಿ ಡಿಫ್ರೆನ್ಸ್ ಏನದಂದರೆ ಟೆಸ್ಟ್ ಕ್ರಾಸ್ ಒಳಗೆ ನಾವು ಕ್ರಾಸಿಂಗ್ ಆಫ್ ಎನ್ ಆರ್ಗನಿಸಮ್ ವಿತ್ ಅ ಡಾಮಿನೆಂಟ್ ಫಿನೋಟೈಪ್ ಟು ಎ ರಿಸೆಸಿವ್ ಇಂಡಿವಿಜುವಲ್. ಸೊ ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಪ್ಲ್ಯಾಂಟ್ನ ರಿಸೆಸಿವ್ ಇಂಡಿವಿಜುವಲ್ ಜೊತೆ ಕ್ರಾಸ್ ಮಾಡಿ ಈ ಡಾಮಿನೆನ್ಸಿ ಹೋಮೋಜೈಗಸ್ ಅದನ ಹೆಟಿರೋಜೈಗಸ್ ಅದನ. ವಾಟ್ ಈಸ್ ಹೋಮೋಜೈಗಸ್? ಎರಡು ಕ್ಯಾಪಿಟಲ್ ಟಿ, ದಟ್ ಈಸ್ ಬೋತ್ ದ ಅಲೀಲ್ಸ್ ಆರ್ ಕ್ಯಾಪಿಟಲ್ ಟಿ, ದೆನ್ ವಿ ಕಾಲ್ ಹೋಮೋಜೈಗಸ್. ಒನ್ ಈಸ್ ಕ್ಯಾಪಿಟಲ್ ಟಿ, ಒನ್ ಈಸ್ ಸ್ಮಾಲ್ ಟಿ, ದೆನ್ ವಿ ಕಾಲ್ ಇಟ್ ಆಸ್ ಹೆಟಿರೋಜೈಗಸ್ ಟಾಲ್. ಸೊ ಟೆಸ್ಟಿಂಗ್ ಪ್ಲ್ಯಾಂಟ್ ಹೋಮೋಜೈಗಸ್ ಟಾಲ್ ಅದನ ಹೆಟಿರೋಜೈಗಸ್ ಟಾಲ್ ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ನಾವು ಟೆಸ್ಟ್ ಕ್ರಾಸ್ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ಟೆಸ್ಟ್ ಕ್ರಾಸ್? ಕ್ರಾಸಿಂಗ್ ಎ dominant phenotype plant with the recessive parent. Design ಹೆಂಗೆ ಮಾಡ್ತೀವಿ? we will take a plant which is we are crossing, either it is homozygous, heterozygous, we will take it and then we will cross with the recessive parent. If we get tall and dwarf, then we will come to know this is a heterozygous. If we get both the tall, we will come to know this is homozygous tall. So what is the ratio of the test cross? Monohybrid test cross ratio 1:1 ಇರ್ತದೆ. What is the significance of test cross? Significance of the test cross. Test cross is used to find the unknown genotype of a ಕ್ಯಾರೆಕ್ಟರ್. ಒಂದು ಟೆಸ್ಟ್ ಕ್ರಾಸ್ನ ನಾವು ಎದಕ್ಕೆ ಮಾಡ್ತೀವಿ ಅಂದರೆ ಅನ್ನೋನ್ ಜೀನೋಟೈಪ್ ಆಫ್ ಎ ಕ್ಯಾರೆಕ್ಟರ್ನ ಕ್ರಾಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದರಲ್ಲಿ ನಾವು ವಾಟ್ ವಿ ಹ್ಯಾವ್ ಟೇಕನ್ ಈಸ್ ಹೋಮೋಜೈಗಸ್ ಫಾರ್ ದ ಪಿಂಕ್ ಕಲರ್ ತೊಗೊಂಡಿದ್ದೀವಿ. ಇದು ಟೆಸ್ಟಿಂಗ್ ಪ್ಲ್ಯಾಂಟ್ ಅದ, ಇದು ನಮ್ಮದು ಟೆಸ್ಟಿಂಗ್ ಪ್ಲ್ಯಾಂಟ್. ಕ್ವಶನ್ ಮಾರ್ಕ್ ಇದು ಹೋಮೋಜೈಗಸ್ ತೊಗೊಂಡ್ರೆ, ಒಂದು ವೇಳೆ ಹೋಮೋಜೈಗಸ್ ಇತ್ತಂದರೆ ನಾವು ರಿಸೆಸಿವ್ ಪೇರೆಂಟ್ ಜೊತೆ ಅಂದರೆ ವೈಟ್ ಫ್ಲವರ್ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದಾಗ ಎಲ್ಲನೂ ಪಿಂಕ್ ಫ್ಲವರ್ ಬರ್ತವೆ. ದೆನ್ ವಿ ಕ್ಯಾನ್ ಟೆಲ್ ಇಟ್ ಆಸ್ ಅ ಹೋಮೋಜೈಗಸ್ ಪಿಂಕ್ ಕಲರ್. ಹೋಮೋಜೈಗಸ್ ಅಂದರೆ ಡಾಮಿನೆಂಟ್ ಪಿಂಕ್ ಅದ. ಒಂದು ವೇಳೆ ಇದು ಹೆಟಿರೋಜೈಗಸ್ ಇತ್ತಂದರೆ ನಾವು ಹೋಮೋಜೈಗಸ್ ರಿಸೆಸಿವ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಿದಾಗ ನಮಗೆ ಎರಡು ವೈಟ್ ಫ್ಲವರ್ ಬರ್ತವೆ, ಎರಡು ಪಿಂಕ್ ಫ್ಲವರ್ ಬರ್ತವೆ. ಸೊ ದಟ್ ಈಸ್ 1:1 ಓನ್ಲಿ F2ದಲ್ಲಿ ಮಾಡಿದಾಗ. ಸೊ ದಿಸ್ ಈಸ್ ಅ ರೇಷಿಯೋ ವಾಟ್ ವಿ ಕಾಲ್ ಇಟ್ ಆಸ್. ಸೊ ಟೆಸ್ಟ್ ಕ್ರಾಸ್ is a crossing between the dominant phenotypic character containing plant with the recessive parent, or the question mark plant with the recessive parent is called test cross.
ಟೆಸ್ಟ್ ಕ್ರಾಸ್ ಡಿಸೈನ್ ಹೆಂಗೆ ಮಾಡ್ಬೇಕು ಗೊತ್ತದ ನಿಮಗೆ? ಟೆಸ್ಟಿಂಗ್ ಪ್ಲಾಂಟ್ದು ಜೀನೋ ಟೈಪ್ ತೊಗೊಂಡು ಅದರಿಂದ ಬರ್ತಕ್ಕಂಥ 2 ಗ್ಯಾಮೆಟು ಅಥವಾ 1 ಗ್ಯಾಮೆಟ್ನ ಸಪ್ರೇಟ್ ಮಾಡಬೇಕು, ಮತ್ತು ರಿಸೆಸಿವ್ ಪೇರೆಂಟಿಂದ ಬರ್ತಕ್ಕಂಥ 1 ಗ್ಯಾಮೆಟ್ ಜೊತೆ ಕ್ರಾಸ್ ಮಾಡಿದಾಗ ಮೊನೋ ಹೈಬ್ರಿಡ್ ಟೆಸ್ಟ್ ಕ್ರಾಸ್ ದ ರೇಷಿಯೋ 1:1 ಬರ್ತದ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟ್ ಕ್ರಾಸ್? ಟೆಸ್ಟ್ ಕ್ರಾಸ್ ಈಸ್ ಯೂಸ್ ಟು ಫೈಂಡ್ ದಿ ಅನ್ನೋನ್ ಜೀನೋಟೈಪ್ ಆಫ್ ಎ character. This is what it is called as test cross, students. Test cross is a very important question, so you can take an assignment question, define test cross, design a test cross, and write its what significance. ಸೊ ನೀವೇನು ಮಾಡಬೇಕು? ಟೆಸ್ಟ್ ಕ್ರಾಸ್ದು ಒಂದು ಡೆಫಿನೇಷನ್ ಬರಬೇಕು, ಡಿಸೈನ್ ಆಫ್ ದ ಟೆಸ್ಟ್ ಕ್ರಾಸ್ ಮಾಡಬೇಕು, ಮತ್ತು ಮೊನೋ ಹೈಬ್ರಿಡ್ ಟೆಸ್ಟ್ ಕ್ರಾಸ್ ರೇಷಿಯೋ ಏನು ಬರ್ತದೆ ಅದನ್ನು ಬರಿಬೇಕು. ಆಮೇಲೆ ಕೊನೆಗೆ ಸಿಗ್ನಿಫಿಕೆನ್ಸ್ ಆಫ್ ದ ಟೆಸ್ಟ್ ಕ್ರಾಸ್ ಅಂದರೆ ಟೆಸ್ಟ್ ಕ್ರಾಸ್ ಈಸ್ ಯೂಸ್ ಟು ಫೈಂಡ್ ದಿ ಅನ್ನೋನ್ ಜೀನೋಟೈಪ್ ಆಫ್ ಅ ಕ್ಯಾರೆಕ್ಟರ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಟೆಸ್ಟ್ ಕ್ರಾಸ್, ಸ್ಟೂಡೆಂಟ್ಸ್. ನೌ ಫಸ್ಟ್ ಯು ಟೇಕ್ ದ ಫಸ್ಟ್ ಲಾ. ಈ ಮೊನೋ ಹೈಬ್ರಿಡ್ ಕ್ರಾಸಿಂದ ಫಸ್ಟ್ ಲಾ ಕೊಟ್ಟಿದ್ದಾನೆ. ಮೊನೋ ಹೈಬ್ರಿಡ್ ಕ್ರಾಸಿಂದ 2 ಲಾ ಕೊಟ್ಟಿದ್ದಾನೆ, ಲಾ ಆಫ್ ಡಾಮಿನೆನ್ಸ್ ಆ್ಯಂಡ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಪ್ಯೂರಿಟಿ ಆಫ್ ಗ್ಯಾಮೆಟ್. ಫಸ್ಟ್ ಲಾ ಮಾತ್ರ ಓದ್ಕೊಳ್ಳೋಣ ಸ್ಟೂಡೆಂಟ್ಸ್. ಇವಾಗ ಮೊನೋ ಹೈಬ್ರಿಡ್ ಕ್ರಾಸ್ ಮಾಡಿ ಕೊಟ್ಟಿರ್ತಕ್ಕಂಥ ಲಾ ಇದು. ಇದಕ್ಕೆ ನಾವೇನಂತೀವಿ? ವಾಟ್ ಈಸ್ ಮೊನೋ ಹೈಬ್ರಿಡ್ ಕ್ರಾಸ್? ಕ್ರಾಸಿಂಗ್ ಬಿಟ್ವೀನ್ 2 plants ವಿಚ್ ಆರ್ ಡಿಫರಿಂಗ್ ಇನ್ ಸಿಂಗಲ್ ಕ್ಯಾರೆಕ್ಟರ್. ಕ್ರಾಸಿಂಗ್ ಬಿಟ್ವೀನ್ 2 plants ವಿಚ್ ಆರ್ ಡಿಫರಿಂಗ್ ಇನ್ ಸಿಂಗಲ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಮೊನೋ ಹೈಬ್ರಿಡ್ ಕ್ರಾಸ್. ಸೊ ಫಸ್ಟ್ ಲಾ ನಾವು ಏನು ಕೊಟ್ಟಿದ್ದಾನೆ ಹೆಸರು? ಮೆಂಡಲ್ ಹ್ಯಾಸ್ ಗಿವನ್ ದ ಫಸ್ಟ್ ಲಾ ನೇಮ್, ದಟ್ ಈಸ್ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಡಾಮಿನೆನ್ಸ್ ಒಳಗಡೆ ಏನು ಹೇಳ್ತಾನೆ ಮೆಂಡಲ್ ಅಂದರೆ, ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಡಿಸ್ಕ್ರೀಟ್ ಯೂನಿಟ್ಸ್ ಕಾಲ್ಡ್ ಫ್ಯಾಕ್ಟರ್ಸ್. ಪ್ರತಿಯೊಂದು ಕ್ಯಾರೆಕ್ಟರ್ನು ಡಿಸ್ಕ್ರೀಟ್ ಯೂನಿಟ್ಸ್ ಕಂಟ್ರೋಲ್ ಮಾಡ್ತಾವ. ಆ ಯೂನಿಟ್ಸ್ಗೆ ಅವನೇನಂತಾನೆ? ಫ್ಯಾಕ್ಟರ್ಸ್. Factors always occurs in pair. Factors always occurs in pair. You can see here. Factors always occurs in pair. Keep in mind. Factors always occurs in pair in the organism. In a dissimilar pair of factors. ಇದೇನದ similar pair of factor. ಇದು similar pair of factor. ಇದು ಏನದ dissimilar pair of factor. In a dissimilar pair of factor, one member is the dominant, another one is recessive. ಯಾವುದಕ್ಕೆ ಡಾಮಿನೆಂಟ್ ಅಂತೀವಿ? ಡಾಮಿನೆಂಟ್ ಅಂದ್ರೆ ನಿಮಗೆ ಗೊತ್ತದ, the one which will express its character is called dominant. One which is not going to express its character is called recessive. ಸೊ ಇದು ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಗೆ ನಾವೇನಂತೀವಿ? ಎಟಿರೋಝೈಗಸ್. ಸೊ ಎಟಿರೋಝೈಗಸ್ ಕಂಡೀಷನ್ ಒಳಗೆ ಒನ್ ವಿಚ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇಸ್ ಕಾಲ್ಡ್ ಡಾಮಿನೆಂಟ್, ಒನ್ ವಿಚ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್ ಇಸ್ ಕಾಲ್ಡ್ ಆಸ್ recessive, ಸ್ಟೂಡೆಂಟ್ಸ್. ಸೊ ಇದು ಫಸ್ಟ್ ಲಾ ಅದ. ದೀಸ್ ಆರ್ ದ ಡೆಫಿನೇಷನ್ಸ್ ಆಫ್ ಫಸ್ಟ್ ಲಾ. ಫಸ್ಟ್ ಲಾ ಅಂದರೆ ಇವು 3 ಡೆಫಿನೇಷನ್ಸ್ ಬರಿಬೇಕು. ಏನು? ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಡಿಸ್ಕ್ರೀಟ್ ಯೂನಿಟ್ಸ್ ಕಾಲ್ಡ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಕರ್ಸ್ ಇನ್ ಪೇರ್. ಇನ್ ಎ ಡಿಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್, ಒನ್ ಮೆಂಬರ್ ಆಫ್ ದ ಪೇರ್ ಡಾಮಿನೇಟ್, ಎಕ್ಸ್ಪ್ರೆಸ್, ಆ್ಯಂಡ್ ದಿ ಅದರ್ ಈಸ್ ರೆಸೆಸಿವ್. ಇದು ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಡಾಮಿನೆನ್ಸ್ ಹೆಂಗೆ ಕೊಟ್ಟ ನಾವು? ಬೈ ಯೂಸಿಂಗ್ ಮೊನೋ ಹೈಬ್ರಿಡ್ ಕ್ರಾಸ್. ಮೊನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು ರೀ? ಕ್ರಾಸಿಂಗ್ ಬಿಟ್ವೀನ್ 2 plants ವಿಚ್ ಆರ್ ಡಿಫರಿಂಗ್ ಇನ್ ಸಿಂಗಲ್ ಕ್ಯಾರೆಕ್ಟರ್. ಸೊ ಇವು ಕೀಪ್ ಇನ್ ಮೈಂಡ್. 2 ಎಕ್ಸ್ಪೆರಿಮೆಂಟ್ ಮಾಡಿದಾನ, ಒಂದು ಮೊನೋ ಹೈಬ್ರಿಡ್ ಕ್ರಾಸ್, ಇನ್ನೊಂದು ಡೈ ಹೈಬ್ರಿಡ್ ಕ್ರಾಸ್. ಮೊನೋ ಹೈಬ್ರಿಡ್ ಕ್ರಾಸ್ ಯೂಸ್ ಮಾಡಿ 2 ಲಾ ಕೊಟ್ಟನ. ಒಂದು ಲಾ ಆಫ್ ಡಾಮಿನೆನ್ಸ್ ಯು ಆರ್ ಸೀಯಿಂಗ್ ಇಯರ್, ಅನದರ್ ಒನ್ ಈಸ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್, ದಟ್ ಐ ವಿಲ್ ಎಕ್ಸ್ಪ್ಲೇನ್ ಫರ್ದರ್. ಸೊ ದಿಸ್ ಈಸ್ ವಾಟ್ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಡಾಮಿನೆನ್ಸ್ ಏನು ಹೇಳ್ತದೆ? ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಕರ್ಸ್ ಇನ್ ದ ಪೇರ್. If the factors are dissimilar pair of factor, one which expresses a dominant, one it is not expressed is recessive, students. Now you see, during gamete formation, the factors of the allele, this is the second law. This is very important, and this second law is called law of segregation or purity of gametes. This is second law, students. Second law is called as law of segregation or ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಎದಕ್ಕೆ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತಾರ ಅಥವಾ ಲಾ ಆಫ್ ಸೆಗ್ರಿಗೇಷನ್ ಅಂತ ಎದಕ್ಕೆ ಅಂತಾರ? ವಿ ವಿಲ್ ಸಿ ಇನ್ ಡೀಟೇಲ್ ಅಬೌಟ್ ದ ಡೆಫಿನೇಷನ್. ನಾವು ಲಾ ಆಫ್ ಸೆಗ್ರಿಗೇಷನ್ ದ ಡೆಫಿನೇಷನ್ ಏನದ? ಸೊ ಮೊನೋ ಹೈಬ್ರಿಡ್ ಕ್ರಾಸ್ ಅಂತ ನಮಗೆ 2 ಲಾ ಸಿಕ್ಕವ. ಒಂದನೇ ಲಾ ಯಾವುದು? ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಡಾಮಿನೆನ್ಸ್ ಅಂದರೆ ಏನಂತ ಗೊತ್ತಾಯಿತು. ಮೊನೋ ಹೈಬ್ರಿಡ್ ಕ್ರಾಸ್ ಯೂಸ್ ಮಾಡಿಕೊಂಡು ಸೆಕೆಂಡ್ ಲಾ ಕೊಟ್ಟಿದ್ದಾನ. ಸೆಕೆಂಡ್ ಲಾ ವಿ ಕಾಲ್ ಇಟ್ ಆಸ್ ಲಾ ಆಫ್ ಸೆಗ್ರಿಗೇಷನ್. ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಏನು ರೀ ಲಾ ಆಫ್ ಸೆಗ್ರಿಗೇಷನ್ ಅಂದರೆ? ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್, ದ ಫ್ಯಾಕ್ಟರ್ಸ್ ಅಥವಾ ಅಲೀಲ್ಸ್ ಆಫ್ ಎ ಕ್ಯಾರೆಕ್ಟರ್ ಪೇರ್ ಪ್ರೆಸೆಂಟ್ಸ್ ಇನ್ ಎ ಪೇರೆಂಟ್ಸ್ segregate from each other such that the gametes receive only one of the 2 factor. ಇದಕ್ಕೆ ಇನ್ನೊಂದು ಹೆಸರು ಕೂಡ ಅಂತೀವಿ
law of blending, not blending. Okay, characters do not blend. ಏನಂತಾನೆ ಇನ್ನೊಂದು ಡೆಫಿನೇಷನ್, ಬೆಸ್ಟ್ ವೇ ಆಫ್ ಡಿಫೈನಿಂಗ್ ವಾಟ್ ವಿ ಕಾಲ್ಟ್ ಆಸ್ ಲಾ ಆಫ್ ಸೆಗ್ರಿಗೇಷನ್ ಅಂದರೆ, when we will bring two different factors we will bring. Okay, when we will bring two different factors, ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ತೊಗೊಂಡಿದ್ದೀವಿ, ಇವೆರಡು ಬಂದಿದೆ ಅಂತ ಇಟ್ಕೊಡ್ರಿ. ಡಿಸಿಮಿಲರ್ ಫ್ಯಾಕ್ಟರ್ಸ್ ಒಳಗೆ ನಾವು ಫ್ಯಾಕ್ಟರ್ಸ್ನ ನಾವು ಕ್ರಾಸ್ ಮಾಡಿ ವಿ ವಿಲ್ ಬ್ರಿಂಗ್ ಇಟ್ ಟುಗೆದರ್ ಇನ್ ಹೆಟ್ರೋಜೈಗಸ್ ಕಂಡೀಷನ್. ದೀಸ್ ಟು ಫ್ಯಾಕ್ಟರ್ಸ್ ಡು ನಾಟ್ ಬ್ಲೆಂಡ್ ಅಂತ ನಾವು ಅಂದರೆ, ಕ್ಯಾಪಿಟಲ್ ಟಿ ಡಾಮಿನೆಂಟ್ ಅದ, ಸ್ಮಾಲ್ ಟಿ ರಿಸೆಸಿವ್ ಅದ, ಎರಡು ಕೂಡಿ ಮೀಡಿಯಮ್ ಹೈಟದ ಬರಲ್ಲ ಇಲ್ಲಿ. ಕ್ಯಾರೆಕ್ಟರ್ಸ್ ಡು ನಾಟ್ ಬ್ಲೆಂಡ್ and they get segregate during formation of gametes. So that is what, during gamete formation, factors of the character pair present in the parents segregate from each other such that the gamete receive only one of the two factors. Homozygous parent produce a similar gamete. ನಾ ಆಲ್ರೆಡಿ ಹೇಳಿದ್ದೀನಿ, homozygous ಇತ್ತಂದರೆ ಒಂದೇ ಥರದ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತಾವೆ. ಹೆಟಿರೋಜೈಗಸ್ ಇತ್ತಂದರೆ ಎರಡು ಬೇರೆ ಬೇರೆ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತಾವೆ. ದಿಸ್ ಈಸ್ ವಾಟ್ ವಿ ಕಾಲ್ ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಸೆಗ್ರಿಗೇಷನ್ ದ ಬೆಟರ್ ವೇ ಟು ಎಕ್ಸ್ಪ್ಲೇನ್ ಅಂದರೆ ಏನಂದರೆ, ವೆನ್ ಟು ಡಿಸಿಮಿಲರ್ ಫ್ಯಾಕ್ಟರ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ಎ ಕ್ರಾಸ್, ಇಲ್ಲಿ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಟುಗೆದರ್ ನಾವು ಕ್ರಾಸ್ ಮಾಡಿದಾಗ ಹೆಟಿರೋಜೈಗಸ್ ಪ್ಲಾಂಟ್ ಬರ್ತದೆ. ಸೊ ದೀಸ್ ಫ್ಯಾಕ್ಟರ್ಸ್ ಡು ನಾಟ್ ಬ್ಲೆಂಡ್, ಇಲ್ಲಿ ಕ್ಯಾರೆಕ್ಟರ್ ಮಿಕ್ಸ್ ಆಗಲ್ಲ, ಇದು ಡಾಮಿನೆಂಟ್ ಟಾಲೇ ಇರ್ತದೆ. ಆ್ಯಂಡ್ ದೀಸ್ ಫ್ಯಾಕ್ಟರ್ಸ್ ಗೆಟ್ ಸೆಗ್ರಿಗೇಟ್ ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಇದು ಡಿಪ್ಲಾಯ್ಡ್ ಇರ್ತಕ್ಕಂಥ ಪ್ಲ್ಯಾಂಟು ಗ್ಯಾಮೆಟ್ ಫಾರ್ಮ್ ಆಗುವಾಗ ಹೆಪ್ಲಾಯ್ಡ್ ಯಾವಾಗ ಆಗ್ತದೆ, ಹೆಪ್ಲಾಯ್ಡ್ ಪ್ಲ್ಯಾಂಟ್ ಫಾರ್ಮ್ ಆಗುವಾಗ ಇಟ್ ಗೆಟ್ ಸ್ಪ್ಲಿಟ್ಸ್ ಇಂಟು ಕ್ಯಾಪಿಟಲ್ ಟಿ ಇರೋದು ಒಂದು ಗ್ಯಾಮೆಟ್ ಬರ್ತದೆ, ಸ್ಮಾಲ್ ಟಿ ಇರೋದು ಅನದರ್ ಗ್ಯಾಮೆಟ್ ಬರ್ತದೆ. ಸೊ ಅದಕ್ಕೆ ಏನು ಹೇಳ್ತಾನವ, ಓಮೋಸೈಗಸ್ ಪ್ಲ್ಯಾಂಟ್ಸ್ ಇದ್ವು ಅಂದರೆ ಒಂದೇ ಥರದ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡ್ತಾವೆ. ಓಮೋಸೈಗಸ್ ಕ್ಯಾಪಿಟಲ್ ಟಿ, ಇಲ್ಲಿ ಈ ಗ್ಯಾಮೆಟ್ದೊಳಗೂ ಕ್ಯಾಪಿಟಲ್ ಟಿ ಇರ್ತದೆ, ಈ ಗ್ಯಾಮೆಟ್ದೊಳಗೂ ಕ್ಯಾಪಿಟಲ್ ಟಿನೇ ಇರ್ತದೆ. ಇದು ಓಮೋಸೈಗಸ್ ರಿಸೆಸಿವ್ ಅದ, ಇಲ್ಲೂ ಗ್ಯಾಮೆಟ್ಸ್ ಒಂದೇ ಥರ ಇರ್ದು ಬರ್ತವೆ, ಇಲ್ಲೂ ಸ್ಮಾಲ್ ಟಿ ಇರ್ತಕ್ಕಂಥ ಗ್ಯಾಮೆಟ್ಸೇ ಬರ್ತಾವೆ. ಒಂದು ವೇಳೆ ಎಟಿರೋಸೈಗಸ್ ಪೇರೆಂಟ್ ಇತ್ತಂದರೆ ಇದು ಮಿಯೋಸಿಸ್ ಆಗುವಾಗ, ಮಿಯೋಸಿಸ್ ಅಂದ್ರೇನು ರೀ, ರಿಡಕ್ಷನ್ ಡಿವಿಷನ್ ಆಗುವಾಗ ಪೇರೆಂಟ್ ಪ್ಲ್ಯಾಂಟ್ದು ಕ್ರೋಮೋಸೋಮ್ಸ್ ಸ್ಪ್ಲಿಟ್ ಆಗಿ ಒಂದು ಕ್ರೋಮೋಸೋಮ್ ಒಂದು ಕಡೆ ಹೋಗ್ತದೆ, ಇನ್ನೊಂದು ಕ್ರೋಮೋಸೋಮ್ ಇನ್ನೊಂದು ಕಡೆ ಬರ್ತದೆ. ಸೊ ಎರಡೂ ಕ್ರೋಮೋಸೋಮ್ಸ್ ಬೇರೆ ಕಡೆ ಹೋಗುವಾಗ ಈ ಕ್ರೋಮೋಸೋಮ್ ಮೇಲ್ಗಡೆ ಕ್ಯಾಪಿಟಲ್ ಟಿ ಇರೋದು ಒಂದು ಗ್ಯಾಮೆಟ್ ಒಳಗೆ ಬರ್ತದೆ, ಇನ್ನೊಂದು ಹೆಪ್ಲಾಯ್ಡ್ ಕ್ರೋಮೋಸೋಮ್ ಮೇಲ್ಗಡೆ ಸ್ಮಾಲ್ ಟಿ ಇರೋದು ಇನ್ನೊಂದು ಗ್ಯಾಮೆಟ್ ಒಳಗೆ ಬರ್ತದೆ. ಸೊ ಹಾಗಾಗಿ ಎಟಿರೋಸೈಗಸ್ ಕಂಡೀಷನ್ ಒಳಗೆ ಈ ಪ್ಲ್ಯಾಂಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಮೆಟ್ಸ್. ಸೊ ದಿಸ್ ಯು ಕೀಪ್ ಇನ್ ಮೈಂಡ್. ಹೋಮೋಸೈಗಸ್ ಪೇರೆಂಟ್ ಇದ್ದರೆ ಒಂದೇ ಥರದ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತಾವೆ, ಹೆಟಿರೋಸೈಗಸ್ ಪೇರೆಂಟ್ಸ್ ಇದ್ದರೆ ಎರಡು ಬೇರೆ ಬೇರೆ ಥರದ ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತವೆ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ವಾಟ್ ದ ಫಸ್ಟ್ ಲಾ, ವಾಟ್ ವಿ ಕಾಲ್ ಇಟ್ ಆಸ್ ಲಾ ಆಫ್ ಡಾಮಿನೆನ್ಸ್. ಇದು ಸೆಕೆಂಡ್ ಲಾ, ವಾಟ್ ವಿ ಕಾಲ್ ಇಟ್ ಆಸ್ ಲಾ ಆಫ್ ಸೆಗ್ರಿಗೇಷನ್. ಸೊ ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಓದ್ಕೊಳ್ಳೋಣ. ಫಸ್ಟ್ ನನಗೆ ಐ ವಾಂಟ್ ಟು ಮೇಕ್ ಯು ಪೀಪಲ್ ಕನ್ಫರ್ಮ್ ಅಬೌಟ್, ಫಸ್ಟ್ ನಿಮಗೆ ವಾಟ್ ಈಸ್ ಮೋನೋ ಹೈಬ್ರಿಡ್ ಕ್ರಾಸ್, ಯು ನೋ ವೆರಿ ವೆಲ್. ವಾಟ್ ಈಸ್ ಮೋನೋ ಹೈಬ್ರಿಡ್ ಕ್ರಾಸ್? ಮೋನೋ ಹೈಬ್ರಿಡ್ ಕ್ರಾಸ್ ಅಂದರೆ ಕ್ರಾಸಿಂಗ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ವಿಚ್ ಆರ್ ಡಿಫರಿಂಗ್ ಇನ್ ಸಿಂಗಲ್ ಕ್ಯಾರೆಕ್ಟರ್. ಮೋನೋ ಹೈಬ್ರಿಡ್ ಕ್ರಾಸ್ ಯೂಸ್ ಮಾಡಿಕೊಂಡು ಮೆಂಡಲ್ ಎರಡು ಲಾ ಕೊಟ್ಟನ. ಫಸ್ಟ್ ಲಾ ಈಸ್ ಕಾಲ್ಡ್ ಲಾ ಆಫ್ ಡಾಮಿನೆನ್ಸ್, ಸೆಕೆಂಡ್ ಲಾ ಈಸ್ ಕಾಲ್ಡ್ ಆಸ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ನಾವು ಬ್ಯಾಕ್ ಕ್ರಾಸ್ ಅಂತ ಮಾಡ್ತೀವಿ. ಬ್ಯಾಕ್ ಕ್ರಾಸ್ ಅಂದರೆ ಏನು ಸ್ಟೂಡೆಂಟ್ಸ್? ಬ್ಯಾಕ್ ಕ್ರಾಸ್ ಅಂದರೆ ಕ್ರಾಸಿಂಗ್ ದ F1 ವಿತ್ ದ ಎನಿ ಆಫ್ ದ ಪೇರೆಂಟ್ ಈಸ್ ಕಾಲ್ಡ್ ಬ್ಯಾಕ್ ಕ್ರಾಸ್. ಟೆಸ್ಟ್ ಕ್ರಾಸ್ ಅಂದರೆ crossing the F1 or a testing plant with the recessive parent. It produces the monohybrid test cross ratio of 1:1. What is the significance of test cross? Test cross helps in identifying the genotype of the testing plant. So monohybrid cross use ಮಾಡಿಕೊಂಡು ದಿ ಮೆಂಡಲ್ ಹ್ಯಾಸ್ ಗಿವನ್ ಟೂ ಲಾ. ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಲಾ ಆಫ್ ಡಾಮಿನೆನ್ಸ್. ಇದೇನು ಹೇಳ್ತದೆ? ಪ್ರತಿಯೊಂದು ಕ್ಯಾರೆಕ್ಟರ್ನ ಫ್ಯಾಕ್ಟರ್ ಕಂಟ್ರೋಲ್ ಮಾಡ್ತದೆ. ಫ್ಯಾಕ್ಟರ್ ಆಲ್ವೇಸ್ ಪೇರಲ್ಲಿ ಇರ್ತದೆ. ಈ ಒಂದು ಪೇರ್ ಸಿಮಿಲರ್ ಇರ್ಬೋದು, ಡಿಸಿಮಿಲರ್ ಇರ್ಬೋದು. ಸಿಮಿಲರ್ ಇದ್ದಾಗ ಒಂದು ಕ್ಯಾರೆಕ್ಟರ್ ಬರ್ತದೆ, ಡಿಸಿಮಿಲರ್ ಇದ್ದಾಗ ಕೂಡ ಒಂದೇ ಕ್ಯಾರೆಕ್ಟರ್ ಬರ್ತದೆ. ಎದಕ್ಕಂದರೆ ಇನ್ ದ ಡಿಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್, ದ ಒನ್ ವಿಚ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಡಾಮಿನೆಂಟ್, ಒನ್ ವಿಚ್ ಈಸ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಈಸ್ ಕಾಲ್ಡ್ ರಿಸೆಸಿವ್. ಇದು ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಸೆಗ್ರಿಗೇಷನ್ ಏನು ಹೇಳ್ತದೆ? ವೆನ್ ಟು ಡಿಸಿಮಿಲರ್ ಫ್ಯಾಕ್ಟರ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ಎ ಕ್ರಾಸ್. ಯು ಕ್ಯಾನ್ ರೈಟ್ ಇಟ್ ಡೌನ್ ದ ಡೆಫಿನೇಷನ್ ಐ ಆಮ್ ಗಿವಿಂಗ್ ಇಯರ್ ಸ್ಟೂಡೆಂಟ್ಸ್. ನಾ ಕೊಡ್ತಕ್ಕಂಥ ಡೆಫಿನೇಷನ್ನ ನೀವು ಬರ್ಕೊಳ್ಬೋದು. ಇವಾಗ ಇದನ್ನು ಇನ್ನೊಂದು ಸರ್ತಿ ಕೇಳ್ಕೊಂಡ್ಬಿಟ್ಟು ಬರ್ಕೊಳ್ರಿ ಬೇಕಿದ್ರೆ. ವಾಟ್ ಈಸ್ ದ ಲಾ ಆಫ್ ಸೆಗ್ರಿಗೇಷನ್ ಸ್ಟೇಟ್ಸ್? ವೆನ್ ಟು ಡಿಸಿಮಿಲರ್ ಫ್ಯಾಕ್ಟರ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ಎ ಕ್ರಾಸ್, these factor remains together and do not blend. do not blend ಅನ್ನೋದನ್ನು ಅಂಡರ್ಲೈನ್ ಮಾಡಿರಿ. and do not blend, and these factors get segregate during formation of gametes.
ಸೊ ಈ ಡೆಫಿನೇಷನ್ಗಿಂತಲೂ ನಾನು ಹೇಳಿರೋ ಡೆಫಿನೇಷನ್ ಬರ್ಕೊಂಡ್ರೆ ನಿಮಗೆ ಈಸಿ ಆಗ್ತದೆ. ಲಾ ಆಫ್ ಸೆಗ್ರಿಗೇಷನ್ ಅಂದ್ರೆ ಏನು ರೀ? The two factors which are brought together in a cross, they remain together, they do not blend and they get segregate. ಫ್ಯಾಕ್ಟರ್ಸ್ ಏನದವ ಅವು ಮಿಕ್ಸ್ ಆಗೋದಿಲ್ಲ, ಅವು ಮತ್ತೆ ಸೆಗ್ರಿಗೇಟ್ ಆಗ್ತಾವೆ. ಸೆಗ್ರಿಗೇಟ್ ಅಂದ್ರೆ ಏನು ರೀ? ದೇ ಗೆಟ್ ಸೆಪ್ರೇಟ್ ಯಾವಾಗ ಆಗ್ತಾವ? ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಸೊ ಅದಕ್ಕೆ ನಾವು ಗ್ಯಾಮೆಟ್ ಈ ಲಾಗ ಏನಂತೀವಿ? ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಹೇಳಿದೆ ನಾನು. ಎದಕ್ಕೆ ನಾವು ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಂದರೆ, ಯಾವಾಗಲೂ ಗ್ಯಾಮೆಟ್ ಪ್ಯೂರ್ ಇರ್ತದೆ. ಪ್ಲ್ಯಾಂಟಲ್ಲಿ ಒಂದು ವೇಳೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರ್ಬೋದು, ಸ್ಮಾಲ್ ಟಿ ಇರ್ಬೋದು, ಕ್ಯಾಪಿಟಲ್ ಟಿ ಇದ್ದರೆ ಪ್ಲ್ಯಾಂಟೇ ಪ್ಯೂರ್ ಅದ. ಸ್ಮಾಲ್ ಟಿ ಇದ್ರೆ ಇದೂ ಪ್ಯೂರ್ ಅದ. ಬಟ್ ಎಟಿರೋಸೈಗಸ್ ಕಂಡೀಷನ್ದಾಗ ನಾವು ಪ್ಲ್ಯಾಂಟ್ ಪ್ಯೂರ್ ಇಲ್ಲದೇ ಇದ್ದರೂ ಕೂಡ ಗ್ಯಾಮೆಟ್ಸಲ್ಲಿ ಮಾತ್ರ ಒಂದು ಕ್ಯಾಪಿಟಲ್ ಟಿ ಇರ್ತದೆ ಅಥವಾ ಸ್ಮಾಲ್ ಟಿ ಇರ್ತಕ್ಕಂಥ ಗ್ಯಾಮೆಟ್ ಇರ್ತಾವೆ. ಸೊ 50% ಕ್ಯಾಪಿಟಲ್ ಟಿ, 50% ಸ್ಮಾಲ್ ಟಿ ಬರ್ತಾವೆ ಇಲ್ಲಿ. ಸೊ ಹಾಗಾಗಿ ನಾವು ಈ ಲಾಗ್ ಇನ್ನೊಂದು ಹೆಸರು ಏನಂತೀವಿ ಅಂದರೆ ಲಾ ಆಫ್ ಸೆಗ್ರಿಗೇಷನ್ ಆರ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. So this is what about the monohybrid cross. By using monohybrid cross, the Grieger John Mendel has given two laws. What are those? Law of dominance and law of segregation, or what we call it as the purity of gametes. So Mendel has done experiment. What experiment? Hybridization experiment. Hybridization experiment ಅಂದರೆ ಕ್ರಾಸಿಂಗ್ ಬಿಟ್ವೀನ್ ದ ಡಿಸೈರ್ಡ್ ಪ್ಲಾಂಟ್ಸ್. ಹೆಂಗೆ ಮಾಡ್ತೀವಿ? ಸೆಲೆಕ್ಷನ್ ಮಾಡ್ತೀವಿ. ಯಾವ ಪ್ಲಾಂಟ್ ಮಧ್ಯೆ ಕ್ರಾಸ್ ಮಾಡ್ಬೇಕಂತ 2 ಪ್ಲಾಂಟ್ನ ಸೆಲೆಕ್ಟ್ ಮಾಡ್ಕೋತೀವಿ. ಆ ಒಂದು ಪ್ಲ್ಯಾಂಟ್ನ ಇಮ್ಯಾಸ್ಕುಲೇಷನ್ ಮಾಡಿ ಫಿಮೇಲ್ ಪ್ಲ್ಯಾಂಟ್ ಥರ ಮಾಡ್ಕೋತೀವಿ. ಮತ್ತು ಇನ್ನೊಂದು ಮೇಲ್ ಪ್ಲ್ಯಾಂಟ್ನ ನಾವು ಅದಕ್ಕೆ ಡಸ್ಟ್ ಮಾಡ್ತೀವಿ, ಪಾಲಿನೇಷನ್ ಮಾಡಿಬಿಡ್ತೀವಿ. ದೆನ್ ಅದರಿಂದ ಬಂತಕ್ಕಂಥ ಸೀಡ್ಸನ್ನ ನಾವು F1 ಅಂತೀವಿ. ಮತ್ತು F1 ಮಧ್ಯೆ ಕ್ರಾಸ್ ಮಾಡಿದಾಗ ನಮಗೆ F2 ಸಿಗ್ತದೆ. F2 ಅಂದರೆ ಸೆಕೆಂಡ್ ಜನ್ರೇಷನ್, F1 ಅಂದರೆ ಫಸ್ಟ್ ಫಿಲೀಲಿಯಲ್ ಜನ್ರೇಷನ್. ಸೊ ಬೈ ಯೂಸಿಂಗ್ ವಿಚ್ ಎಕ್ಸ್ಪೆರಿಮೆಂಟ್ ದ ಮೆಂಡಲ್ ಕ್ಯಾರಿಡ್ ಔಟ್ ಅಂದರೆ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಕ್ಯಾರಿಡ್. Mendel has done 2 crosses, monohybrid cross, dihybrid cross. By using monohybrid cross, he has given 2 laws. Monohybrid cross ಅಂದರೆ crossing between 2 plants which are differing in single character. By using monohybrid cross, he has given 2 law of dominance, law of segregation. Law of dominance ಏನು ಹೇಳ್ತದೆ? Characters are controlled by factors appears in pairs. If the pair is dissimilar, one factor is expressed is called as dominant, one which is not expressed is called as recessive. Law of segregation ಏನು ಹೇಳ್ತದೆ? when 2 dissimilar factors are brought in a cross, these factors do not mix or do not blend ಆಗಲ್ಲ, ಕ್ಯಾರೆಕ್ಟರ್ ಮಿಕ್ಸ್ ಆಗಲ್ಲ. ಸೊ they do not mix or blend, they get segregate. Factors get segregate during formation of gametes. ಇದು ಲಾ ಆಫ್ ಸೆಗ್ರಿಗೇಷನ್ ಅಂತೀವಿ ಅಥವಾ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತೀವಿ. ಎದಕ್ಕಂದರೆ ಗ್ಯಾಮೆಟ್ ಯಾವಾಗಲೂ ಕ್ಯಾರೆಕ್ಟರ್ ವೈಸ್ ಪ್ಯೂರ್ ಇರ್ತದೆ. ಒಂದು ಡಾಮಿನೆಂಟ್ ಫ್ಯಾಕ್ಟ್ರನ್ನ ಇರ್ತದೆ ಗ್ಯಾಮೆಟ್ ಒಳಗೆ ಅಥವಾ ರಿಸೆಸಿವ್ ಫ್ಯಾಕ್ಟ್ರ್, ಎರಡರದೊಳಗೆ ಒಂದು ಫ್ಯಾಕ್ಟ್ರು ಕಂಪಲ್ಸರಿ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ಪೇರೆಂಟ್. ಸೊ ಸ್ಟೂಡೆಂಟ್ಸ್, ನಮಗಿವತ್ತು ಮೊನೋಹೈಬ್ರಿಡ್ ಕ್ರಾಸ್ ಅಂದರೆ ಏನಂತ ಗೊತ್ತಾಯಿತು. ದೆನ್ 2 ಲಾ, ದಟ್ ಈಸ್ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್ ಅಂದರೆ ಏನು ಗೊತ್ತಾಯಿತು. ಮತ್ತು ವಾಟ್ ಈಸ್ ಬ್ಯಾಕ್ ಕ್ರಾಸ್, ವಿ ಕಮ್ ಟು ನೋ ವಾಟ್ ಈಸ್ ಟೆಸ್ಟ್ ಕ್ರಾಸ್, ಡಿಸೈನ್ ಹೆಂಗೆ ಮಾಡಬೇಕು ಟೆಸ್ಟ್ ಕ್ರಾಸ್ನ ಅಂತ ಗೊತ್ತಾಯಿತು. ಮತ್ತು ಟೆಸ್ಟ್ ಕ್ರಾಸ್ದು ರೇಷೋ ನಮಗೆ ಗೊತ್ತಿದೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟ್ ಕ್ರಾಸ್. ಸರ್, ನಿಮಗೆ ಒಂದು ಅಸೈನ್ಮೆಂಟ್ 3 ಕ್ವಶನ್ಸ್ ಕೊಡ್ತೀನಿ. ಫಸ್ಟ್ ಕ್ವಶನ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು. ಡಿಫೈನ್ ಆ್ಯಂಡ್ ಡಿಸೈನ್ ಎ ಟೆಸ್ಟ್ ಕ್ರಾಸ್ ಆ್ಯಂಡ್ ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಡೆಫಿನೇಷನ್ ಆಫ್ ದ ಟೆಸ್ಟ್ ಕ್ರಾಸ್ ಬರೀರಿ, ಮತ್ತು ಒಂದು ಟೆಸ್ಟ್ ಕ್ರಾಸ್ನ ಡಿಸೈನ್ ಮಾಡಿರಿ ನೀವೇ, ಮತ್ತು ಅದರದ್ದು ಸಿಗ್ನಿಫಿಕೆನ್ಸ್ ಬರೀರಿ. ಸೆಕೆಂಡ್ ಕ್ವಶನ್ ಅಂದರೆ ಡಿಫೈನ್ ಲಾ ಆಫ್ ಡಾಮಿನೆನ್ಸ್. ಥರ್ಡ್ ಕ್ವಶನ್ ಅಂದರೆ ಡಿಫೈನ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್. ಸೊ ಈ 3 ಕ್ವಶನ್ಸ್ನ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ. You have to send me, students. In the next class we will discuss about dihybrid cross, which is very important. Monohybrid cross kuda important ada. Monohybrid or dihybrid 5 marks compulsory bartada. Monohybrid cross andre ನೀವು ನಿನ್ನೆ ಮಾಡಿರೋ ಅಸೈನ್ಮೆಂಟ್ ಇದೆ, ಕ್ರಾಸ್ ನ ಮಾಡಬೇಕು. ಕೊನೆಗೆ monohybrid cross ಇಂದ ಬರ್ತಕ್ಕಂಥ 2 ಲಾದ ಡೆಫಿನೇಷನ್ ಬರಿಬೇಕು. ದಟ್ಸ್ ಇಟ್. ಸೊ ಮೊನೋಹೈಬ್ರಿಡ್ ಕ್ರಾಸಿಂದ ನಮಗೆ 1 ಜೀನ್ ಇನ್ಹೆರಿಟೆನ್ಸ್ ಓದ್ಕೊಂಡಿದ್ದೀವಿ. ಡೈಹೈಬ್ರಿಡ್ ಕ್ರಾಸಿಂದ 2 ಜೀನ್ಸ್ ಯಾವ ಥರ ಇನ್ಹೆರಿಟ್ ಆಗುತ್ತೆ ಅಂತ ವಿ ವಿಲ್ ಸ್ಟಡಿ ಇನ್ next class, students. Thank you.